ಮದುವೆ ಮನೆಗಳಲ್ಲಿ ಮಾಡೋವಂತಹ ಕಾಯಿ ರಸ ಸಾಂಬಾರನ್ನ ಇವತ್ತು ತೋರಿಸ್ತಾ ಇದ್ದೀನಿ. ಇದನ್ನು ಕಾಯಿ ರಸಮ್ ಅಂತಲೂ ಕರೀತಾರೆ. ತುಂಬ ಬೇಗ ಆಗುತ್ತೆ, ತುಂಬ ಸಿಂಪಲ್ಲು, ಆದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸಡನ್ನಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅಥವಾ ನಿಮಗೆ ಸಾಂಬಾರು ಮಾಡೋದಕ್ಕೆ ಟೈಮು ಇಲ್ಲ ಮೂಡಿರಲ್ಲ, ಅಂಥ ಟೈಮಲ್ಲಿ ಈ ಕಾಯಿ ರಸ ಸಾಂಬಾರನ್ನ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಈ ಕಾಯಿ ರಸಮ್ ಮಾಡ್ಕೊಳ್ಳೋದಕ್ಕೆ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. 1 ಬಟ್ಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇಲ್ಲಿ ತೆಂಗಿನಕಾಯಿನೇ ಮೇನ್ ಇಂಗ್ರೀಡಿಯೆಂಟು, ಹಾಗಾಗಿ 1 ಬಟ್ಲು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬೆಳ್ಳುಳ್ಳಿ, 1 ಸ್ಪೂನಷ್ಟು ನಾನು ಇಲ್ಲಿ ಮೆಣಸನ್ನು ತೊಗೊಳ್ತಾ ಇದ್ದೀನಿ, 1 ಸ್ಪೂನಷ್ಟು ಜೀರಿಗೆ ತೊಗೊಳ್ತಿದ್ದೀನಿ. ಇಲ್ಲಿ ತೆಂಗಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು ಇದನ್ನು ಹದವಾಗಿ ಹಾಕ್ಕೊಂಡ್ರೆ ಈ ಸಾಂಬಾರು ತುಂಬ ರುಚಿಯಾಗುತ್ತೆ. ಖಾರಕ್ಕೆ ಒಂದು 5-6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಖಾರ ತಿನ್ನೋರು ಇನ್ನೊಂದು 2 ಎಕ್ಸ್ಟ್ರಾ ಬೇಕಿದ್ದರೂ ಹಾಕ್ಕೊಳ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಶುಂಠಿನ ನಾನಿಲ್ಲಿ ತುರಿದು ತೊಗೊಂಡಿದ್ದೀನಿ. ನೀವು ಹಾಗೆ ಬೇಕಿದ್ದರೂ ಶುಂಠಿನ ಪೀಸ್ ಮಾಡಿ ಹಾಕ್ಕೊಳ್ಬೋದು. ಈ ಎಲ್ಲ ಸಾಮಗ್ರಿಗಳನ್ನ ನಾನು ಮಿಕ್ಸಿನಲ್ಲಿ ನುಣ್ಣಗೆ ಬರ್ತೀನಿ. ನೋಡಿ, ಇಲ್ಲಿ ಮಿಕ್ಸಿನಲ್ಲಿ ತುಂಬ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈ ರೀತಿ ರುಬ್ಬಿಟ್ಕೊಂಡು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ. ಈಗ 1 ಗೆಡ್ಡೆ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಈ ಸಾಂಬಾರಿಗೆ ಈರುಳ್ಳಿ ಏನು ಹಾಕ್ಕೊಳ್ಳೋದು ಬೇಡ, ಕಾಯಿ ರಸ ಅಂತ ಇದ್ರ ಹೆಸರು. ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣನ್ನು ಹದವಾಗಿ ಹಾಕ್ಕೊಂಡ್ರೆ ಈ ಸಾಂಬಾರಿಗೆ ತುಂಬಾ ರುಚಿಯಾಗುತ್ತೆ. ಈಗ ಒಗ್ಗರಣೆ ಆಗಿದೆ. ಈಗ ರುಬ್ಬಿರೋ ಅಂತಹ ಮಸಾಲೆನೂ ಸಹ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಮಸಾಲೆ ಅಂದರೆ ತುಂಬ ಸಿಂಪಲ್ಲಾಗಿರೋ ಮಸಾಲೆ ಇದು, ತುಂಬ ಮಸಾಲೆಯನ್ನು ಹಾಕ್ತಾಯಿಲ್ಲ. ಬೇಕಾಗಿರೋಷ್ಟು ನೀರನ್ನು, ಇದು ರಸಮ್ ಅಲ್ವಾ, ಕಾಯಿ ರಸ, ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಕು. ಇಲ್ಲಿ ತಿಳಿಯಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಸ್ವಲ್ಪ ಸ್ಟ್ರಾಂಗಾಗಿ ಹಾಕ್ಕೊಂಡು ಸ್ವಲ್ಪ ತಿಳಿಯಾಗಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಿದ್ದೀನಿ. ಈಗ ಎಲ್ಲ ಪದಾರ್ಥಗಳನ್ನೂ ಹಾಕ್ಕೊಂಡಿದ್ದಾಯಿತು. ಈ ಸಾಂಬಾರನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಬಿಟ್ರೆ ಕಾಯಿ ರಸ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ವ, ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನಿಮಗೇನಾದರೂ ಒಂದೇ ರೀತಿ ಸಾಂಬಾರು ತಿಂದು, ಸೊಪ್ಪಿನ ಸಾರು, ಬೇಳೆ ಸಾರನ್ನು ತಿಂದು ಬೇಜಾರಾದಾಗ ಈ ರೀತಿ ಒಂದು ಸಲ ಸಾಂಬಾರು ಮಾಡ್ಕೊತೀನಿ, ತುಂಬ ರುಚಿಯಾಗಿರುತ್ತೆ. ಜ್ವರ, ನೆಗಡಿ ಆದಾಗ ಸ್ವಲ್ಪ ಸ್ಟ್ರಾಂಗಾಗಿರೋದೇನಾದರೂ ಸಾರು, ತಿಳಿಯಾಗಿರಬೇಕು ಆದರೆ ಸ್ಟ್ರಾಂಗಾಗಿರಬೇಕು, ಆ ಥರ ಸಾಂಬಾರು ತಿನ್ಬೇಕನ್ಸಿದಾಗ ಈ ಸಾಂಬಾರಿಗೆ ಸ್ವಲ್ಪ ಉಪ್ಪು, ಖಾರ, ಹುಳಿ, ಜೀರಿಗೆ, ಮೆಣಸನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡು ಈ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಡು ಕುದಿಸ್ಕೊಂಡು ತಿಂದು ನೋಡಿ, ತುಂಬಾ ಹಿತವಾಗಿರುತ್ತೆ. ಚಳಿಗಾಲದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಕುದಿಸ್ಕೊಳ್ತಿದ್ದೀನಿ. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಒಂದು ಕುದಿ ಕುದಿಸ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ನಮ್ಮ ಕಾಯಿ ರಸ ಅಥವಾ ಕಾಯಿ ರಸಮ್ ರೆಡಿ ಆಗುತ್ತೆ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಇದು ಬಿಸಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ, ಬಿಸಿ ಮುದ್ದೆ ಜೊತೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಎಷ್ಟು ಸುಲಭವಾಗಿ ನಾವು ಒಂದು 5 ನಿಮಿಷದಲ್ಲೇ ಈ ಕಾಯಿ ರಸ ಅಥವಾ ರಸಮ್ನ ಟ್ರೈ ಮಾಡ್ಬೋದು ಅಂತ. ನಿಮಗೆ ಸಾಂಬಾರು ಮಾಡೋದಕ್ಕೆ ಬೇಜಾರಾದಾಗ ಅಥವಾ ಆಫೀಸಿಂದ ಬಂದು ಖಾರವಾಗಿರೋ ರುಚಿಯಾಗಿರೋಂಥ ಒಂದು ಸಿಂಪಲ್ ಸಾಂಬಾರು ಮಾಡ್ಕೋಬೇಕನ್ಸಿದಾಗ ಈ ರೀತಿ ಕಾಯಿ ರಸ ಅಥವಾ ರಸಮ್ನ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ. ಒಂದು ಸಲ ಸಾಂಬಾರು ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಸಹ ಈ ರೆಸಿಪಿನ ಶೇರ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೇಜನ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಕಮೆಂಟು, ಒಂದು ಲೈಕಿಂದ ನಮ್ಮ ಚಾನಲು ತುಂಬಾ ಗ್ರೋ ಆಗುತ್ತೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.